ಭಾರತದ ಇತಿಹಾಸದಲ್ಲಿ ನಿಜವಾಗ್ಲೂ ಕೂಡ ಜನರಿಗೋಸ್ಕರ ಒಂದು ರಾಜಕೀಯ ಪಕ್ಷ, ಒಂದು ರಾಜಕೀಯ ಚಳವಳಿ ಸ್ವತಂತ್ರ ನಂತರದ ವಿದ್ಯಮಾನಗಳಲ್ಲಿ ನಡೆದಿದ್ರೆ ಅದು ಶ್ಯಾಮಾ ಪ್ರಸಾದ್ ಮುಖರ್ಜಿ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಅವರ ಚಿಂತನೆಯ ಫಲವಾಗಿ ಏನು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರಿಂದ ಪ್ರಾರಂಭ ಆಗಿರುವಂತ, ಯಾರು ನಮ್ಮನ್ನ ಆಳಿ ಗುಲಾಮಗಿರಿಗೆ ನೂಕಿದ್ರು, ಅವ್ರಿಗೆ ತಮ್ಮ ಬೇಕಾಗಿರುವಂತ ಒಂದು ಪಕ್ಷ, ಒಂದು ವ್ಯವಸ್ಥೆ ತಾವೇ ಮಾಡ್ಕೊಂಡಿದ್ರು. ಆ ಪಕ್ಷದ ಆ ವಿದೇಶಿಯರ, ಬ್ರಿಟಿಷರ ಗುಲಾಮರಾಗಿ ಆ ಪಕ್ಷದಲ್ಲಿ ಇದ್ದಂತ ನಾಯಕರ ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಟುಕೊಂಡು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಭಾರತೀಯರಿಗೆ ಅನ್ಯಾಯ ಮಾಡ್ತಿರುವಂತ ಒಂದು ಸಂಸ್ಥೆಯನ್ನ ಬ್ರಿಟಿಷ್ ಹುಟ್ಟಾಕಿದ್ರು. ಅದರ ಹೆಸರೇ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಸ್ವದೇಶಿ ಪಕ್ಷ ಅಲ್ಲ, ಕಾಂಗ್ರೆಸ್ ಈ ದೇಶದ ಪಕ್ಷ ಅಲ್ಲ. ಹೀಗಾಗಿ ಈ ದೇಶದ ಮೇಲಿರುವಂತ ಒಂದು ಅಭಿಮಾನ, ಪ್ರೀತಿ, ದೇಶದ ಬಗ್ಗೆ ಚಿಂತನೆ, ದೇಶದ ಬಗ್ಗೆ ಹೋರಾಟ, ದೇಶದ ಬಗ್ಗೆ ಕೆಲಸ ಕಾರ್ಯಗಳನ್ನು ಮಾಡುವಂತ ಯಾವುದೇ ಲಕ್ಷಣಗಳು ಕಾಂಗ್ರೆಸ್ ಆಡಳಿತ ಮಾಡಿದಂತಹ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ ಅದರ ಮೂಲವೇ ವಿದೇಶಿ ಗುಲಾಮಗಿರಿ. ಹೀಗಾಗಿ ಇವತ್ತು ಅಂತ ಒಂದು ಪಕ್ಷಕ್ಕೆ ಸಂಪೂರ್ಣ ಆಡಳಿತ ಸಿಕ್ತು. ಯಾಕಂದ್ರೆ ಸ್ವತಂತ್ರ ಹೋರಾಟದ ನೆಪದಲ್ಲಿ ಕಾಂಗ್ರೆಸ್ಸೇ ಇವತ್ತು ಸ್ವತಂತ್ರ ಹೋರಾಟದಲ್ಲಿ ಇತ್ತು ಅನ್ನುವಂಥ ಮುಂಚೂಣಿಯಲ್ಲಿತ್ತು ಅಂತ ಒಂದು 10-15 ವರ್ಷದ ರಾಜಕೀಯ ಆಟದಲ್ಲಿ ಅವರಿಗೆ ಅವಕಾಶಗಳು ಸಿಕ್ತು. ನಿಜವಾದ ಸ್ವತಂತ್ರ ಹೋರಾಟವನ್ನ ಮಾಡಿದಂತ, ನಿಜವಾದ ಕಿಚ್ಚನ್ನ ಹಚ್ಚಿರುವಂತ ಭಗತ್ ಸಿಂಗ್ ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಚಂದ್ರಶೇಖರ್ ಆಜಾದ್ ಆಗಲಿ, ಲಾಲಾ ಲಜಪತ್ ರಾಯ್ ಆಗಲಿ, ಇವರು ಯಾರಿಗೂ ಕೂಡ ಇವತ್ತು ನಿಜವಾದ ಸ್ವತಂತ್ರ ಹೋರಾಟದ ಪಾತ್ರದಲ್ಲಿ ಅವರ ಹೆಸರನ್ನ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡು. ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ರು. ಅವರು ಈ ನೆಹರು ಗಾಂಧಿಯ ವಿರುದ್ಧ ಚುನಾವಣೆಯನ್ನ ಮಾಡಿ ಕರ್ನಾಟಕದಲ್ಲೂ ಕೂಡ ಸುಭಾಷ್ ಚಂದ್ರ ಬೋಸರ ಅಭಿಮಾನ ಅತಿ ಹೆಚ್ಚು. ಅವರು ಅಧ್ಯಕ್ಷರಾದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತಗಳು ಸುಭಾಷ್ ಚಂದ್ರ ಬೋಸ್ಗೆ ಸಿಕ್ಕಿತ್ತು. ಆ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರನ್ನೇ ಇವತ್ತು ಗುರುತಿಸ್ತಾ ಇಲ್ಲ. ಇವತ್ತು ವಿದೇಶಿಯ ಪೌರತ್ವ ಇರುವಂತವರೇ ಇವತ್ತು ಕಾಂಗ್ರೆಸ್ ಅನ್ನು ಆಡ್ತಾ ಇದ್ದಾರೆ. ಆದ್ರೆ ಅದು ಬಹಳ ಎಲ್ಲರಿಗೂ ನೂತರುವಂತ ಸಂಗತಿ. ಆದ್ರೆ ಅದಕ್ಕೆ ಪರ್ಯಾಯವಾಗಿ ಏನಾದ್ರು ಮಾಡ್ಬೇಕಲ್ಲ. ಇದರ ಚಿಂತನೆಯನ್ನ ಮಾಡಿದವರು ದೀನ್ ದಯಾಳ್ ಉಪಾಧ್ಯಾಯ ಅವರು ಮತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿ. ನಮ್ಮ ದೇಶದ ನೆಲದಲ್ಲಿ ನಮ್ಮ ದೇಶದ ಒಂದು ರಾಜಕೀಯ ಪಕ್ಷ ಇರಬೇಕು, ನಮ್ಮ ದೇಶದ ಬಗ್ಗೆ ಚಿಂತನೆ ಮಾಡುವಂತ ಒಂದು ರಾಜಕೀಯ ಶಕ್ತಿ ಇರಬೇಕು. ಅಂದಾಗ ಮಾತ್ರ ಭಾರತದ ಭಾರತೀಯತೆ ಉಳಿತಿದೆ, ಬೆಳೀತಿದೆ ಅಂತ ಜನಸಂಘವನ್ನು ಪ್ರಾರಂಭ ಮಾಡಿದೆ. ಮನೆಗೆ ಹೋಗಿ ಅವತ್ತು ಯಾವುದೇ ರೀತಿಯ ಬೆಂಬಲ ಇರಲಿಲ್ಲ, ಆರ್ಥಿಕ ಸೌಲಭ್ಯ ಇರಲಿಲ್ಲ. ಮನೆಗೆ ಹೋಗಿ ವಿಚಾರವನ್ನ ತಿಳಿಸಿ ಪ್ರಾರಂಭ ಮಾಡಿದ್ರು. ಅಲ್ಲಲ್ಲಿ ಪ್ರಾರಂಭ ಆಗಿರುವಂತಹ ಜನಸಂಘ 1967ರಲ್ಲಿ ಇವತ್ತು 7 ರಾಜ್ಯಗಳಲ್ಲಿ ಬೇರೆ ಮಿತ್ರ ಪಕ್ಷ, ಸೋಷಿಯಲಿಸ್ಟ್ ಪಕ್ಷ ಜೊತೆಗೆ ಸೇರಿ ಪ್ರಥಮ ಬಾರಿ 67ರಲ್ಲಿ 7 ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಸರ್ಕಾರವನ್ನ ಮಾಡಿದ್ದು ಜನಸಂಘ. ಅದು ಬಹಳ ದೊಡ್ಡ ಒಂದು ಹೆಜ್ಜೆ. ಅದಕ್ಕಿಂತ ಮುಂಚೆ ದಿಲ್ಲಿ ಮುನ್ಸಿಪಾಲಿಟಿ ಇರ್ಬೋದು, ಪುಣೆ ಮುನ್ಸಿಪಾಲಿಟಿ ಇರ್ಬೋದು, ಅವೆಲ್ಲವನ್ನೂ ಕೂಡ ಗೆಲ್ತಿದ್ರು.
ಆದರೆ ದೇಶವ್ಯಾಪ್ತಿ ಪರಿಣಾಮವನ್ನು ಮಾಡಿರುವಂಥದ್ದು ಆ 7 ರಾಜ್ಯಗಳಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ತಂದಿದೆ ಪ್ರಥಮ ಬಾರಿ. ಅಲ್ಲಿಂದ ರಾಜಕಾರಣ ಬದಲಾವಣೆ.